அவனே யார் தெரியுமா அவரு? இவன் என்ன பெரிய உன்னை கட்டிக்கிறேன், அவரை வச்சுக்கிறேன். ஆம்பளைங்க வீசினா மட்டும் 60 வீசு நினைச்சுக்கிட்டு இருக்கியா? பொம்பளைங்க வீசினா வீசா. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ರಿವ್ಯೂ ಮಾಡೋಕ್ಕೆ ಹೋಗ್ತಿರೋದು ಆ್ಯಕ್ಷನ್ ಮತ್ತು ಮಾಸ್ ಎಂಟರ್ಟೈನ್ಮೆಂಟ್ ತುಂಬಿದ ಸಿನಿಮಾ ಸಂಡಕೋಜಿ 2. ಈ ಸಿನಿಮಾ 2005ರಲ್ಲಿ ಬಂದ ಸಂಡಕೋಜಿ ಚಿತ್ರದ ಸೀಕ್ವೆಲ್ ಆಗಿದ್ದು ಮತ್ತು ಒಮ್ಮೆ ಮಾಸ್ ಫಾಸ್ಟ್ ಕೊಡುವ ಪ್ರಯತ್ನ ಮಾಡಿದೆ. ಮೇನಾಗಿ ಮೂವಿಯಲ್ಲಿ ನೋಡ್ತಾ ಹೋದರೆ ಈ ಕಥೆ ಬಾಳು ಮತ್ತು ಅವನ ತಂದೆ ದುರೈ ಅಯ್ಯ ಇವರ ಇಬ್ಬರ ಸುತ್ತ ಸಾಗ್ತಿರುತ್ತೆ. ಗ್ರಾಮದಲ್ಲಿ ನಡೆಯುವ ಒಂದು ದೊಡ್ಡ ಜಾತ್ರೆ ಸಮಯದಲ್ಲಿ ಹಳೆಯ ವೈಷಮ್ಯ ಮತ್ತೆ ಜೀವಂತವಾಗುತ್ತೆ. ಇಲ್ಲಿ ಎಂಟ್ರಿ ಕೊಡ್ತಾಳೆ ಪೆಚ್ಚೆ. ಅವಳು ಒಂದು ಡೇಂಜರಸ್ ವಿಲನ್ ಆಗಿರ್ತಾಳೆ. ಅವಳ ಉದ್ದೇಶ ಏನಂದರೆ ತನ್ನ ಕುಟುಂಬಕ್ಕೆ ಆಗಿದ್ದ ನ್ಯಾಯಕ್ಕೆ ಪ್ರತೀಕಾರ ತಗೊಳ್ಳೋದು. ಬಾಳು ತನ್ನ ಕುಟುಂಬ ಮತ್ತು ಗ್ರಾಮವನ್ನು ರಕ್ಷಿಸೋಕೆ ಹೇಗೆ ಎದುರಿಸ್ತಾನೆ ಅನ್ನೋದು ಕಥೆಯ ಮುಖ್ಯ ವಿಷಯವಾಗಿರುತ್ತೆ. ಮೂವಿಯ ಕಾಸ್ಟಿಂಗ್ನ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ವಿಶಾಲ್ ಅವರು ಆ್ಯಕ್ಟಿಂಗ್ ಫುಲ್ ಮಾಸ್. ಅವರು ಫೈಟ್ ಸೀನ್ಸ್ನಲ್ಲಿ ತುಂಬ ಎನರ್ಜಿ ತೋರಿಸಿದ್ದಾರೆ. ಹಾಗೆ ಕೀರ್ತಿ ಸುರೇಶ್ ಅವರು ಕ್ಯೂಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕಾಮಿಡಿ ಟೈಮಿಂಗ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು ಮೂವಿಯ ಬಿಗ್ಗೆಸ್ಟ್ ಹೈಲೈಟ್ ಅಂದರೆ ವರಲಕ್ಷ್ಮಿ ಶರತ್ ಕುಮಾರ್ ಅವರಂತ ಹೇಳ್ಬೋದು. ಅವರು ವಿಲನ್ ರೋಲ್ ಲಿಟ್ರಲಿ ಸಿನಿಮಾ ಕ್ಯಾರಿ ಮಾಡ್ತಾರೆ. ಹಾಗೆ ಅವರು ಸ್ಟ್ರಾಂಗ್ ಸ್ಕ್ರೀನ್ ಪ್ರೆಸೆನ್ಸ್ನ ಮಾಡ್ತಾರೆ. ಹಾಗೆ ಅದರ ಜೊತೆಗೆ ರಾಜ್ ಕಿರಣ್ ಫಾದರ್ ರೋಲ್ನಲ್ಲಿ ಡೈನಿಟಿ ಮತ್ತು ಪವರ್ ಎರಡೂ ಕೂಡ ತೋರಿಸ್ತಾರೆ. ಮೂವಿಲಿ ನಿರ್ದೇಶನ ಮತ್ತು ತಂತ್ರಜ್ಞಾನ ಡೈರೆಕ್ಟರ್ ಲಿಂಗಸ್ವಾಮಿ ಅವರು ಮತ್ತೆ ಗ್ರಾಮೀಣ ಮಾಸ್ ಸ್ಟೋರಿ ತೆಗೆದುಕೊಂಡಿರ್ತಾರೆ. ಫಸ್ಟ್ ಹಾಫ್ ಲೈಟ್ ಆ್ಯಂಡ್ ಎಂಟರ್ಟೈನಿಂಗ್ ಆಗಿದೆ. ಸೆಕೆಂಡ್ ಹಾಫ್ ಸಂಪೂರ್ಣ ಆ್ಯಕ್ಷನ್ ಆ್ಯಂಡ್ ರಿವೆಂಜ್ ಡ್ರಾಮಾನೇ ನೋಡಬೇಕು. ಕೆಲವು ಸೀನ್ಸ್ ಪ್ರೆಡಿಕ್ಟಬಲ್ ಆಗಿದ್ರೂ ಫೆಸ್ಟಿವಲ್ ಬ್ಯಾಕ್ಡ್ರಾಪ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮೂವಿಯಲ್ಲಿ ಸಿನಿಮ್ಯಾಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದರೆ, ಸಿನಿಮ್ಯಾಟೋಗ್ರಫಿ ಗ್ರಾಮದ ವಿಜುವಲ್ಸ್ ತುಂಬ ನ್ಯಾಚುರಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಮ್ಯೂಸಿಕ್ ಬೈ ಯುವನ್ ಶಂಕರ್ ರಾಜ. ಅಂದರೆ ಈ ಒಂದು ಮೂವಿಗೆ ಮ್ಯೂಸಿಕ್ನ ಯುವನ್ ಶಂಕರ್ ರಾಜ ಅವರು ಕೊಟ್ಟಿರ್ತಾರೆ. ಹಾಗೆ ಸಾಂಗ್ಸ್ ಓಕೆ, ಬಟ್ BGM ತುಂಬ ಪವರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯಲ್ಲಿ ಆ್ಯಕ್ಷನ್ ಹೈಲೈಟ್ಸ್ನ ಬಗ್ಗೆ ನೋಡ್ತಾ ಹೋದರೆ, ಫೆಸ್ಟಿವಲ್ ಫೈಟ್ ಸೀನ್ಸ್ ಮತ್ತು ಈ ಒಂದು ಮೂವಿಯಲ್ಲಿ ಫೆಸ್ಟಿವಲ್ ಫೈಟ್ ಸೀನ್ ಅಂತೂ ಚೆನ್ನಾಗಿ ಫೈಟ್ ಸೀನ್ನ ಶೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಲೈಮ್ಯಾಕ್ಸ್ ಎಮೋಷನ್ ಪ್ಲಸ್ ಆ್ಯಕ್ಷನ್ ಮಿಕ್ಸ್ ಆಗಿದೆ. ವಿಲನ್ ವರ್ಸಸ್ ಹೀರೋ ಸೀನ್ಸ್ ಇಂಟೆನ್ಸ್ ತುಂಬಾ ಸಖತ್ತಾಗಿದೆ. ಮಾಸ್ ಆಡಿಯನ್ಸ್ಗೆ ಇದು ಫುಲ್ ಪೈಸಾ ವಸೂಲ್ ಕಂಟೆಂಟ್ ಅಂತಲೇ ಹೇಳ್ಬೋದು. ಮೂವಿಯ ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ನೋಡ್ತಾ ಹೋದರೆ, ವರಲಕ್ಷ್ಮಿ ಪವರ್ಫುಲ್ ಪ್ರೆಸೆನ್ಸ್ನ ಮಾಡಿದ್ದಾರೆ ಮತ್ತು ಮಾಸ್ ಆ್ಯಕ್ಷನ್ ಸೀನ್ಸ್ನ ತೋರಿಸಿದ್ದಾರೆ. ಹಾಗೆ ಅದ್ರ ಜೊತೆಗೆ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಮತ್ತು ಫ್ಯಾಮಿಲಿ ಸೆಂಟೈನ್ಮೆಂಟ್ನ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ನೆಗೆಟಿವ್ ನೋಡ್ತಾ ಹೋದರೆ, ಪ್ರೆಡಿಕ್ಟಬಲ್ ಸ್ಟೋರಿ ಅನಿಸ್ಬೋದು, ಕೆಲವೆಡೆ ಸ್ಲೋ ನ್ಯಾರೇಷನ್ ಅನಿಸ್ಬೋದು, ಹೀರೋಯಿನ್ ರೋಲ್ ಲಿಮಿಟೆಡ್ ಅನಿಸ್ಬೋದು. ಒಟ್ಟಿನಲ್ಲಿ ಸಂಡಕೋಜಿ 2 ಒಂದು ಡೀಸೆಂಟ್ ಮಾಸ್ ಎಂಟರ್ಟೈನರ್, ಫ್ಯಾಮಿಲಿ ಪ್ಲಸ್ ಆ್ಯಕ್ಷನ್ ಪ್ಲಸ್ ವಿಲೇಜ್ ಡ್ರಾಮಾ ಮಿಕ್ಸ್ ಬೇಕಂದರೆ ನೀವು ಈ ಒಂದು ಸಿನಿಮಾನ ಎಂಜಾಯ್ ಮಾಡ್ಬೋದು. ಸೊ ಇದಾಗಿತ್ತು ವಿಶಾಲ್ ಅವರ 2005ರಲ್ಲಿ ರಿಲೀಸ್ ಆಗಿರುವಂಥ ಸಂಡಕೋಜಿ ಮೂವಿಯ ಸೀಕ್ವೆಲ್ ಸಂಡಕೋಜಿ 2 ಮೂವಿಯ ಬಗ್ಗೆ ಸಂಪೂರ್ಣ ರಿವ್ಯೂ. ಸೊ ಯಾರೆಲ್ಲ ಸಂಡಕೋಜಿ 2ನ ನೋಡಿದ್ದೀರಾ, ಯಾರೆಲ್ಲ ಟಿವಿಯಲ್ಲಿ ನೋಡಿದ್ದೀರಾ, ಯಾರೆಲ್ಲ ಥಿಯೇಟರ್ಗಳಲ್ಲಿ ನೋಡಿದ್ದೀರಾ, ಟಿವಿ ಹಾಗೂ ಥಿಯೇಟರ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.